ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ತುಂಬಾ ರುಚಿ ಇರೋವಂಥ ಒಂದೊಳ್ಳೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಏನದು ಅಂತಂದರೆ ಮಟನ್ ಬಿರಿಯಾನಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ನಾನು ತೋರಿಸೋ ಥರ ಮಸಾಲೆನ ಇಟ್ಟು ಒನ್ ಟೈಮ್ ಮಟನ್ ಬಿರಿಯಾನಿನ ಮಾಡಿ ನೋಡಿ. ಪದೇ ಪದೇ ನೀವು ಇದೇ ಮಸಾಲೆನ ಇಟ್ಟು ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಯಾವುದೇ ಥರ ಅಂಗಡಿನಲ್ಲಿ ತಂದು ಪೌಡರ್ನ ಬಳಸ್ತಲೇ ಮನೆಯಲ್ಲೇ ಪದಾರ್ಥಗಳನ್ನ ಬಳಸಿ ಮಸಾಲೆನ ಇಟ್ಟು ಮಾಡುವಂಥ ಬಿರಿಯಾನಿ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಏನೆಲ್ಲ ಮಸಾಲೆ ಪದಾರ್ಥಗಳು ಬೇಕಾಗುತ್ತೆ ಅಂತ ನೋಡೋದಾದರೆ, ಮೀಡಿಯಮ್ ಸೈಜಲ್ಲಿರೋವಂಥ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ, 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಇಟ್ಟಿದ್ದೀನಿ, 1 ನಿಂಬೆಹಣ್ಣು ಗಾತ್ರದಷ್ಟು ಶುಂಠಿನ ತೊಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆ ಲವಂಗನ ತೊಗೊಂಡಿದ್ದೀನಿ. ಇನ್ನು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇವೆರಡನ್ನೂ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹಾಕೊಬೇಕಾಗುತ್ತೆ. ಇನ್ನು ಸ್ವಲ್ಪ ಗೋಡಂಬಿನ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಇನ್ನು ನಾವು ರುಬ್ಬೋ ಟೈಮಲ್ಲಿ ಧನಿಯಾ ಪುಡಿನ ಹಾಕೊಬೇಕಾಗುತ್ತೆ. ಇದನ್ನು ಮಸಾಲೆನ ಉರಿವಾಗ ಹಾಕೋದಕ್ಕೆ ಹೋಗಬಾರ್ದು. ಇನ್ನು ಗಸಗಸೆನೂ ಅಷ್ಟೇ ರುಬ್ಬೋ ಟೈಮಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನಿಲ್ಲಿ 3/4 kg ಮಟನ್ನ ತೊಗೊಂಡಿದ್ದೀನಿ. 2-3 ಬಾರಿ ಮಟನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀರಿನ ಅಂಶ ಇರಬಾರ್ದು, ಆ ರೀತಿ ನೀಟಾಗಿ ಮಟನ್ನ ಸೋಸ್ಕೊಬೇಕಾಗುತ್ತೆ. ಏನೆಲ್ಲ ಮಸಾಲೆ ಪದಾರ್ಥಗಳನ್ನ ಬಿರಿಯಾನಿಗೆ ಹಾಕಿದ್ದೀನಿ ಅನ್ನೋದನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಮೆನ್ಷನ್ ಮಾಡಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡ್ಕೊಬೋದು. ನೆಕ್ಸ್ಟು ಈ ಎಲ್ಲ ಮಸಾಲೆ ಪದಾರ್ಥಗಳನ್ನ ಎಣ್ಣೆ ಹಾಕಿ ಸ್ವಲ್ಪ ಮಟ್ಟಿಗೆ ಹುರ್ಕೊಬೇಕಾಗತ್ತೆ. ಹಾಗಾಗಿ ಒಂದು ಪ್ಯಾನ್ಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ರುಬ್ಬೋ ಅಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನ ಒಂದು 5 ನಿಮಿಷಗಳ ಕಾಲ ಹುರ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಿದ್ದೀನಿ. ಇದು ತಣ್ಣಗಾಗೋವರೆಗೂ ರುಬ್ಬೋದು ಬೇಡ. ನೆಕ್ಸ್ಟು ನಾನಿಲ್ಲಿ ಮಟನ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ 1-2 ವಿಷಲ್ ಕೂಗಿಸ್ಕೊಬೇಕಾಗುತ್ತೆ. ಹಾಗಾಗಿ ಕುಕ್ಕರ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಎಣ್ಣೆ ಹಾಕೋದು ಬೇಡ, ಯಾಕೆ ಅಂದರೆ ಮಟನಲ್ಲೇ ಜಿಡ್ಡಿನಂಶ ಇರೋದ್ರಿಂದ ಎಣ್ಣೆನ ನಾವು ಜಾಸ್ತಿ ಬಳಸೋದು ಬೇಡ. ಹಾಗಾಗಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ತೊಳೆದಿಟ್ಕೊಂಡಿರೋಂಥ ಮಟನ್ನ ಹಾಕ್ಕೊತಾ ಇದ್ದೀನಿ. 3/4 kg ಮಟನ್ ಇದೆ. ಸೊ ಮಟನ್ ಬಿರಿಯಾನಿ ಮಾಡುವಾಗ ಮಟನ್ನ ಕಮ್ಮಿಯಾಗಿ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮಟನ್ ಇದ್ರೇ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಮಟನ್ನ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಈ ಮಟನ್ನು ಉಪ್ಪು ಖಾರ ಹಿಡಿಬೇಕಲ್ವಾ, ಹಾಗಾಗಿ ಎಷ್ಟು ಮಟನ್ ಇದೆ ಅಷ್ಟಕ್ಕೆ ಮಾತ್ರ ಸ್ವಲ್ಪ ಅಡುಗೆ ಅರಿಶಿನ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಮೆಣಸಿನ ಪುಡಿನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಪುಡಿನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಹಾಕ್ಕೊಬೇಕಾಗುತ್ತೆ. ಅಂದರೆ ಮಟನ್ ಎಷ್ಟಿದೆ ಅಷ್ಟಕ್ಕೆ ಮಾತ್ರನೇ ಈ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಬೇಕಾಗುತ್ತೆ. ಇದಿಷ್ಟನ್ನು ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಟನ್ನ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಮಟನಲ್ಲಿರುವಂಥ ನೀರಿನಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಆ ನೀರಿನಂಶ ಎಲ್ಲ ಹಿಂಗೋವರೆಗೂ ಮಟನ್ನ ಚೆನ್ನಾಗಿ ಹುರಿದಾಗಿದೆ. ನೆಕ್ಸ್ಟು ನಾನಿಲ್ಲಿ 1-2 ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಮಟನ್ನ 2 ವಿಷಲ್ ಕೂಗಿಸ್ಕೊಬೇಕು. ಸೊ ಮಟನ್ನಲ್ಲಿರುವಂಥ ಸೂಪೆಲ್ಲ ಬಿಡುತ್ತೆ. ಸೊ ಅದೇ ನಮಗೆ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಕೊಡುವಂಥದ್ದು. ಹಾಗಾಗಿ 1-2 ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. 2 ವಿಷಲ್ ಕೂಗಿಸ್ಕೊತೀನಿ. ಕುಕ್ಕರ್ ವಿಷಲ್ ಬಿಡೋಷ್ಟರೊಳಗಡೆ ಹುರ್ಕೊಂಡಿರೋವಂಥ ಮಸಾಲೆನ ರುಬ್ಕೊಬೇಕು. ಮಸಾಲೆ ಪದಾರ್ಥ ಎಲ್ಲ ತಣ್ಣಗಾಗಿದೆ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ರುಬ್ಬೋ ಟೈಮಲ್ಲಿ ಗಸಗಸೆನ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊತಾ ಇದ್ದೀನಿ.
ಇದನ್ನು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ತರಿ ತರಿ ಇರಬಾರ್ದು, ನುಣ್ಣಗೆ ಮಸಾಲೆ ಪದಾರ್ಥನ ರುಬ್ಬಬೇಕಾಗುತ್ತೆ. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಬೇಕು. ನೋಡ್ತಾ ಇದ್ದೀರಾ ಅಲ್ವಾ, ಈ ಹಂತಕ್ಕೆ ಮಸಾಲೆನ ಫೈನ್ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟು ಕುಕ್ಕರ್ ವಿಷಲ್ ಬಿಟ್ಟಿದೆ, ಸೊ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಮಟನ್ನು 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಅಲ್ವಾ, ಸೊ ಬಿರಿಯಾನಿ ಮಾಡುವಾಗ 2 ವಿಷಲ್ ಕೂಗಿಸ್ಕೊತೀನಿ. ಅಲ್ಲಿಗೆ 4 ವಿಷಲಷ್ಟು ಮಟನ್ನು ಚೆನ್ನಾಗಿ ಬೇಯುತ್ತೆ. ಈಗ ಮಟನ್ನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ, ಸೂಪೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಮಟನ್ನೇ ಬಿರಿಯಾನಿ ಏನಕ್ಕಪ್ಪ ಅಷ್ಟು ರುಚಿಯಾಗಿರುತ್ತೆ ಅಂತ ಅಂದರೆ, ಮಟನ್ನಲ್ಲಿರುವಂಥ ಸೂಪೆಲ್ಲ ಬಿಡುತ್ತೆ ಅಲ್ವಾ, ಸೊ ನಾವು ಆ ಸೂಪನ್ನು ಬಿರಿಯಾನಿಗೆ ಹಾಕೋದ್ರಿಂದನೇ ಒಳ್ಳೆ ಟೇಸ್ಟ್ ಕೊಡುವಂಥದ್ದು. ಇವಾಗೇನು ನೀವು ನೋಡ್ತಾ ಇದ್ದೀರಾ ಇದು, ಸೊ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿನೇ ಮಟನ್ ಬಿರಿಯಾನಿನ ಎಲ್ಲರೂ ಇಷ್ಟಪಡೋದು ಚಿಕನ್ ಬಿರಿಯಾನಿಗಿಂತ. ನೆಕ್ಸ್ಟು ಬಿರಿಯಾನಿಗೆ ಒಗ್ಗರಣೆನ ಮಾಡ್ತಾಯಿದ್ದೀನಿ. ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಎಣ್ಣೆ ಜಾಸ್ತಿ ಬಳಸೋದು ಬೇಡ, ಸೊ ಜಿಡ್ಡಿನ ಅಂಶ ಇರುತ್ತೆ ಮಟನಲ್ಲಿ. ಹಾಗಾಗಿ ಸೊ ಒಂದು 3 ಪಲಾವ್ ಎಲೆನ ಹಾಕ್ಕೊತಾ ಇದ್ದೀನಿ, 2 ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮೀಡಿಯಮ್ ಸೈಜಲ್ಲಿರುವಂಥ 1 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಎಣ್ಣೆ ಒಟ್ಟಿಗೆ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ, ಕಲರ್ ಚೇಂಜ್ ಆಗೋವರೆಗೂ. ನೆಕ್ಸ್ಟು ಚಿಟಿಕೆಯಷ್ಟು ಅಡುಗೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಒಟ್ಟಿಗೆ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಮೀಡಿಯಮ್ ಸೈಜಲ್ಲಿರುವಂಥ 2 ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಹುರ್ಕೊಬೇಕಾಗತ್ತೆ. ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ರುಬ್ಬಿರೋವಂಥ ಮಿಶ್ರಣನ ಹಾಕ್ಕೊತಾ ಇದ್ದೀನಿ. ಸೊ ಈ ಮಸಾಲೆನ ನಾವು ಹಸಿ ವಾಸನೆ ಹೋಗೋವರೆಗೂ ಉರಿಬೇಕು ಅನ್ನೋ ಥರ ಏನೂ ಇರೋದಿಲ್ಲ. ಯಾಕೆಂದರೆ ಆಲ್ರೆಡಿ ನಾವು ಮಸಾಲೆ ಪದಾರ್ಥಗಳನ್ನೆಲ್ಲ ಸಪ್ರೇಟಾಗಿ ಹುರಿದು ರುಬ್ಬಿರೋದ್ರಿಂದ ಅದರ ಅವಶ್ಯಕತೆ ಇಲ್ಲ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾವು ಬೇಯಿಸಿಟ್ಕೊಂಡಿರೋವಂಥ ಮಟನ್ನ ಹಾಕ್ಕೊಬೇಕಾಗತ್ತೆ. ಮಸಾಲೆ ಒಟ್ಟಿಗೆ ಮಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ನಾವು ಮಟನ್ನು ಸಹ ಸಪ್ರೇಟಾಗಿ ನೀಟಾಗಿ ಹುರಿದಿಟ್ಕೊಂಡಿರ್ತೀವಿ, ಮಸಾಲೆ ಪದಾರ್ಥಗಳನ್ನೂ ಹುರಿದಿರ್ತೀವಿ ಅಲ್ವಾ. ಹಾಗಾಗಿ ಈ ಹಂತದಲ್ಲಿ ಜಾಸ್ತಿ ಹೊತ್ತು ನಾವು ಮಸಾಲೆ ಪದಾರ್ಥ ಆಗಲಿ ಮಟನ್ ಆಗಲಿ ಬೇಯಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ. ಈಗೇನು ನೋಡ್ತಿದ್ದೀರಾ, ಈ ಗ್ಲಾಸ್ ಅಳತೆನಲ್ಲಿ 3 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಗ್ಲಾಸಷ್ಟು ಮಟನ್ ಬೇಯಿಸಿಟ್ಕೊಂಡಿರೋ ಅಂಥ ಸೂಪನ್ನ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂತ ಅಂದರೆ ಮಸಾಲೆ ಪದಾರ್ಥ ಹಾಕಿದ್ಮೇಲೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ 1 ಗ್ಲಾಸಷ್ಟು ಮಟನ್ ಸೂಪನ್ನ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಒಂದು ಕುದಿ ಬಂದಮೇಲೆ ಉಳಿದಿರೋವಂಥ ನೀರನ್ನು ಹಾಕ್ಕೊಬೇಕಾಗತ್ತೆ. 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಸೂಪ್ ಜೊತೆಗೆ ಸ್ವಲ್ಪ ನೀರನ್ನು ಸಹ ನೀವು ಅಳತೆ ಮಾಡಿ ಹಾಕ್ಕೊಬೇಕಾಗುತ್ತೆ. ಸೊ ನೀರೆಲ್ಲ ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟು ನಾನಿಲ್ಲಿ ತೊಳೆದಿಟ್ಕೊಂಡಿರೋವಂಥ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕೋ ಸಂದರ್ಭದಲ್ಲಿ ಗ್ಯಾಸ್ ಸ್ಟವ್ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಬೇಕಾಗುತ್ತೆ. ಅಕ್ಕಿನ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಬೇಕಾಗುತ್ತೆ. ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಬೇಕಾಗುತ್ತೆ. ವಿಷಲ್ ಬಿಟ್ಟಿದೆ, ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು. ಸೊ ಸ್ವಲ್ಪ ಮಟ್ಟಿಗೆ ಮಸಾಲೆ ಪದಾರ್ಥಗಳೆಲ್ಲ ಈ ಥರ ಮೇಲೆ ಕೂತಿರುತ್ತೆ, ನಾವು ನಿಧಾನವಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸೊ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಬಿರಿಯಾನಿ ಬಿಸಿ ಬಿಸಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಅಂದರೆ ತುಂಬಾ ರುಚಿ ಇರುತ್ತೆ. ಅಂಗಡಿನಲ್ಲಿ ರೆಡಿಮೇಡ್ ಸಿಗೋವಂಥ ಬಿರಿಯಾನಿ ಪೌಡರ್ನೆಲ್ಲ ಹಾಕಿ ಮಾಡಿದಾಗ ಬರೋ ಟೇಸ್ಟೇ ಬೇರೆ. ಈ ರೀತಿ ಮನೆಯಲ್ಲಿ ಪದಾರ್ಥಗಳನ್ನ ಬಳಸಿ ನಾವು ಮಸಾಲೆನ ಇಟ್ಟು ಮಾಡಿದಾಗ ಸಿಗೋ ರುಚಿನೇ ಬೇರೆ. ತುಂಬ ಅಂದರೆ ತುಂಬ ರುಚಿ ಇರುತ್ತೆ. ನಾನು ತೋರಿಸಿರೋ ಥರ ಮಸಾಲೆನ ಇಟ್ಟು ನೀವು ಮಟನ್ ಬಿರಿಯಾನಿನ ಮಾಡಿ ನೋಡಿ, ಯಾವತ್ತೂ ಸಹ ರುಚಿನ ಮರೆಯೋದೇ ಇಲ್ಲ, ಅಷ್ಟು ಸೂಪರಾಗಿರುತ್ತೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್
ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.